यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಹಳ ಇದೊಂದು ದುರಂತ ಈ ಮಟ್ಟಕ್ಕೆ ಹೋಗ್ತದ. ನಾನು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಈ ಹಿಂದೆ 2009ರಲ್ಲಿ ನನಗೆ ಬೇರೆ ರಾಜ್ಯದಿಂದ ಮತ್ತು 2021ರಿಂದ 23 ತನಕ ಬೇರೆ ದೇಶಗಳಿಂದ ಕೆಲವು ಕರೆಗಳು ಬರ್ತಿದ್ದು, ಥ್ರೆಟ್ ಕಾಲ್ಸ್ ಬರ್ತಿದ್ದು. ಅವಾಗ ನಾ ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಿಲ್ಲ. ಅವಾಗಿನ SP ಅವರು ಕರೆದು ನನ್ನನ್ನ, ಇಲ್ಲ 2009ರಾಗೆ ಇಲ್ಲಿ ಇಂಟೆಲಿಜೆನ್ಸ್ ಅವ್ರು ಹೇಳಿದ್ರು, ನಿಮ್ಗೊಂದು ಜೀವ ಭಯ ಅದ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನೀವು ನಿಮ್ಮ ಸುರಕ್ಷತೆಗಾಗಿ ಎಲ್ಲರೇ ಫಂಕ್ಷನ್ ಕರೆದು ಹೋಗೋದಿದ್ರೆ ನಮ್ಗೊಂದು ಮಾತು ಹೇಳಿ ಹೋಗ್ರಿ ಅಂತ ಹೇಳಿದ್ರು ನನಗೆ ಬಂದು. ಮುಂದೆ ಏನ್ ಮಾಡಿದೆ, ನಾನು ಆತ್ಮರಕ್ಷಣೆಗಾಗಿ ಅವ್ರು ನನಗೊಂದು ಆಯುಧವನ್ನು ಕೂಡ ಕೊಟ್ಟರು. ಇವತ್ತು ನಾ ಎಷ್ಟೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಂದಿನ ವರಿಷ್ಠಾಧಿಕಾರಿಗಳು, ಇಂದಿನ ವರಿಷ್ಠಾಧಿಕಾರಿಗಳು ವ್ಯವಸ್ಥೆಗೆ ನಾನು ಎಷ್ಟೇ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಅದು ಕಡಿಮೆ. ಬಹಳಷ್ಟು ಇವತ್ತು ಅಚ್ಚುಕಟ್ಟಾಗಿ ಅವರು ಕಾರ್ಯ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನಾಯ್ತು, ಕರ್ನಾಟಕದ ಮೊಬೈಲ್ ನಂಬರ್ಗಳಿಂದ ನನಗೆ ಕರೆ ಬರ್ಲಿಕ್ಕತ್ತು. ಇಲ್ಲಿ ಒಂದೊಂದು ನನಗೆ ಗೊತ್ತಾಗ್ಲಿಲ್ಲ. ಅವ್ರದ್ದೆಲ್ಲ ನಾನು ಸ್ಕ್ರೀನ್ ಶಾಟ್ ತಗೊಂಡೆ. ಫಸ್ಟ್ ಕರೆ ನನಗೆ 10:41 ಬಂದು ಫೋನ್ ನಾನು ರಿಸೀವ್ ಮಾಡಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಏನ್ ಅವಾಚ್ಯ ಅನ್ನೋದು ನಾನು ತಮ್ಮ ಮಾಧ್ಯಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡಂಗಿಲ್ಲ, ಯಾಕಂದ್ರೆ ಆ ಸಂಸ್ಕೃತಿ ನಮ್ದಲ್ಲ. ಅಂತ ಅವಾಚ್ಯ ಶಬ್ದಗಳನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀನು ಕಾಲ್ ತೆಗಿತೀನಿ, ಮನೆ ಬಿಟ್ಟು ಹೊರಗೆ ಬಾ, ನಾಳೆ ಹೆಂಗಾರೆ ಬರ್ತೀನಿ ನೋಡ್ತೀನಿ ಅಂತ. ನಮ್ಮ ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ನನ್ನ ಧರ್ಮಪತ್ನಿ ಮಲಗಿದ್ರು. ಅವರು ಯಾಕ್ರಿ ಯಾರ್ದು ಕಾಲ್ ಅಂದ್ರು. ಇಲ್ಲ, ಇದು ರಾಂಗ್ ನಂಬರ್ ಅದ ಅಂತ ಹೇಳಿದೆ. ಯಾಕಂದ್ರೆ ಪಾಪ ಹೆಣ್ಣು ಮಕ್ಕಳು ರಾತ್ರಿ ಎದೆ ಹೊಡ್ಕೊಂಡ್ಬಿಡ್ತಾರೆ ಏನ್ರಿ ಆದ್ರೆ. ಪಕ್ಕದಲ್ಲಿ ನನ್ನ ಮಕ್ಕಳಿದ್ದಾರೆ, ಅವ್ರಿಗೂ ಏನೂ ಹೇಳಿಲ್ಲ. ಅವ ಎದ್ದು ಕೂತ ಹುಡುಗ ಬೇಡ ಅಂತೇಳಿ. ತಳಗ ನೋಡ್ತೀನಿ, 92 ವರ್ಷದ ನಮ್ಮ ತಾಯಿ ಅದಾಳೆ ರಾತ್ರಿ. ಆಮೇಲೆ ನಮ್ಮ ತಾಯಿ ಉಪಚಾರಕ್ಕಾಗಿ ನಮ್ಮ ಅಕ್ಕ ಮಾವ ಊರಿಂದ ಬಂದಿದ್ದಾರೆ. ಅದಕ್ಕೆ ಯಾರಿಗೂ ಹೇಳಿಲ್ಲ ನನ್ನ ಮನೆಯಲ್ಲಿ. ಇಲ್ಲಿ ಬಿಡು, ಒಂದು ಯಾರೋ ಮಾಡಿರ್ಬೇಕಂತ ಹೇಳಿ ಸುಮ್ಮನಾದೆ. ಮತ್ತೆ ಬಂತು ಕಾಲ್, ಮತ್ತೆ ಅದೇ ರೀತಿ ಪ್ರಾರಂಭ ಮಾಡಿದ್ರು. ಆ ನಂಬರ್ ಬ್ಲಾಕ್ ಮಾಡಿದೆ. ಮಾಡಿದ ತಕ್ಷಣ ಬೇರೆ ನಂಬರ್ದಿಂದ ಕಾಲ್ ಮಾಡಿದ್ರು. ಮತ್ತೆ ಇಮಿಡಿಯೇಟ್ ಮಾಡಿದ್ಮೇಲೆ ನಾನು ಇಮಿಡಿಯೇಟ್ ಬ್ಲಾಕ್ ಮಾಡಿದೆ. ಮತ್ತೇನ್ ಮಾಡಿದೆ, ಇನ್ನು ಬಾಳೆ ಮಾಡ್ಲಿಕ್ಕತ್ತರು. ಅದನ್ನು ಬ್ಲಾಕ್ ಮಾಡಿದ್ಮೇಲೆ ಇನ್ನೊಂದು ನಂಬರ್ಲ್ಲೇ ಮಾಡಿದ್ರು. ಅವಾಗ ಅನಿಸ್ತು ನನಗೆ ಇದೊಂದು ತಂಡೆ ಕೂತದ ಅಂತ, ಎಲ್ಲೋ ಕೂತು ಮಾಡ್ಲಿಕ್ಕತ್ತದ ಅಂತ, ವ್ಯವಸ್ಥಿತ ಷಡ್ಯಂತ್ರ ನಡೆಸಾರಿ ಅವರು, ಬೆದರಿಕೆ ಹಾಕೋದು ಅಂತ ಹೇಳಿ ನಾನು ಮಾಡಿದೆ. ಆ ನಂಬರ್ನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿ ತಾವು ಇದಕ್ಕೆ ನಾನು ಹೇಳಿದಾಗೆ ನನ್ನ ಫೇಸ್ಬುಕ್ ಹಾಗೂ ವಾಟ್ಸಪ್ಗಳಲ್ಲಿ ನಾನು ಹಿಂಗೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ, ಸ್ಕ್ರೀನ್ ಶಾಟ್ಗಳನ್ನು ತೊಗೊಂಡಿದ್ದೀರಿ, ನಾಳೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಪೊಲೀಸ್ ಇಲಾಖೆಗೆ ಸಲ್ಲಿಸ್ತೀನಿ ಅಂತ ಹಾಕಿದೆ. ಅಂದ್ರೆ ನಂದು ವಿಚಾರ ಏನಿತ್ತು, ರಾತ್ರಿ ಎದ್ದು ಮನೆಯಿಂದ ಹೊರಗೆ ಹೋಗಿ ಮನೆಯವರೆಲ್ಲ ಗಾಬರಿ ಆದ್ರೆ ಎಲ್ಲಿ ಹೊಂಟಾರ ಅಂತೇಳಿ. ಅದಕ್ಕೆ ಅದನ್ನ ಹಾಕಿದ್ರೆ ಕಡಿಮೆ ಆಗ್ತಾವೆ ಏನು ಅಂತ ಅನ್ಕೊಂಡು ನಾನು ಮುನ್ನೆಚ್ಚರಿಕೆ ತೊಗೊಂಡು ಹಾಕಿದೆ. ಆದ್ರೂ ಕೂಡ ಅವರು ನಿರಂತರವಾಗಿ ಕರೆ ಮಾಡ್ಲಿಕ್ಕೆ ನಾನು ಸೈಲೆಂಟ್ ಮಾಡಿದೆ, ಸ್ವಿಚ್ ಆಫ್ ಮಾಡಲಿಲ್ಲ. ಮಾಡಿ ಈ ರೀತಿ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗ್ಯದ. ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರು ಹಂಗೆ ಮಾಡಿದ ಮೇಲೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದು ನಾನು ಇವತ್ತು ಒಂದು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಬಂದೆ. ಬಹಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನು ಕೊಟ್ಟು, ಬಹಳ ಇವತ್ತೊಂದು ಇದು ಇದ್ದಾರೆ ಅವರು, ಆಡಳಿತ ಗಟ್ಟಿದೆ, ಯಾವುದೇ ಒಂದು ಇದು ಬರಸ್ಲಾರದೆ ಅವರು ನಮ್ಮ ಮನೆಯಲ್ಲಿ ಬರ್ತದೆ ನೋಡಿ. ಅವ್ರು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಬರ್ತದೆ. ಅಲ್ಲಿ PSI ಅವ್ರ ಜೋಡಿ ಮಾತಾಡಿ ರಾಘವೇಂದ್ರ ಅಣ್ಣಿಗಿರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವ್ರ ಕಡೆ ಎಲ್ಲ ದಾಖಲೆ ಇದಾವೆ, ಹಿಂಗೆಲ್ಲ ಬೆದರಿಕೆ ಕರೆ ಬಂದಿದ್ದು, ಅದನ್ನ ಕಂಪ್ಲೇಂಟ್ ತಗೋರಿ ಅಂತ ಅವ್ರಿಗೆ ಹೇಳಿದ್ರು. ನಾನು ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ. ನಾನು ಮುಂದೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇನ್ನೊಂದು, ನಾನು ಎಲ್ಲ ನಮ್ಮ ವಿಜಯಪುರ ಜಿಲ್ಲೆ, ನಗರ, ಸುತ್ತಮುತ್ತ ಜಿಲ್ಲೆಗಳು, ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ, ಎಲ್ಲಾ ಕಡೆಯಿಂದ ನನಗೆ ಕರ್ನಾಟಕದಿಂದ ಕರೆ ಮಾಡಿ ನಾವೊಂದು ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ಮೇಲೆ, ಅಣ್ಣ ನಾವು ನಿಮ್ ಜೊತೆ ಇದೇವಿ, ನಾಳೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂದಿದ್ರು. ಅವರೆಲ್ಲರ ಕ್ಷಮೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಯಾಕಂದ್ರೆ ಇದೊಂದು ದೊಡ್ಡ ಒಂದು ಸುಮ್ಮನೆ ಜನರಲ್ಲಿ ಅಶಾಂತಿ ಉಂಟು ಮಾಡೋದು ಬೇಡ. ಅದಕ್ಕೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲ ನನ್ನ ಬೆಂಬಲಕ್ಕೆ ನಿಂತಿರಿ, ನೈತಿಕ ಬೆಂಬಲ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಇದು ನಾವೊಬ್ಬ ಯಾವುದೇ ರಾಜಕಾರಣಿ ಅಲ್ಲ, ಒಬ್ಬ ಹಿಂದೂ ಹೋರಾಟಗಾರ. ಇದರ ಅರ್ಥ ನಾನು ಯಾವುದೇ ಧರ್ಮವನ್ನು ವಿರೋಧ ಮಾಡಂಗಿಲ್ಲ. ನನ್ನ ವಿರೋಧ ಏನಿದ್ರೆ ಇದು ದೇಶದ್ರೋಹಿಗಳ ಮಾತ್ರ ನನ್ನ ವಿರೋಧಿಗಳು. ಹಿಂಗಾಗಿ ಇದನ್ನ ಎಲ್ಲಾ ಧರ್ಮವನ್ನು ಪ್ರೀತಿಸುವಂತ ಜನ ನಾವು. ಅದಕ್ಕೆ ಈ ಕರೆಗಳು ಯಾಕೆ ಬಂದು, ಏನು ಬಂದು, ಆ ಎಲ್ಲ ನನ್ನ ಬೆಂಬಲ ವ್ಯಕ್ತಪಡಿಸಿದಂತ ಸಹೋದರ ಸಹೋದರಿಯರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಮಾನ್ಯ SP ಸಾಹೇಬರ ಒಂದು ಆದೇಶದಂತೆ ಅವ್ರೇನು ನಮ್ಮ ವ್ಯಾಪ್ತಿ ಆದರ್ಶ ನಗರ ಬರುತ್ತದ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಂತಿದ್ದಾರೆ. ಆ ನಂಬರ್ಗಳ ಮುಖಾಂತರ ಇಲ್ಲೆಲ್ಲ ತಮಗೆ ಮಾಹಿತಿ ಇದೆ. 10:41 ಮೊದಲ ಕರೆ ಬರ್ತದೆ ನನಗೆ, ಅದು ಅನ್ನೊಂದು ನಂಬರ್. ಮುಂದೆ ಅದು ಕಂಟಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅದು ಕೊನೆಗೆ ಎಲ್ಲಿ ಪೊಲೀಸನ ಹಿಂಗ ಕೇಸ್ ಮಾಡ್ತೀನಿ ಅಂದ ಮೇಲೆ ಕೂಡ 12:31 ಮತ್ತೆ ಬರ್ಲಿಕ್ಕೆ ಏನಾಗಿದೆ ಸಹೋದರ ಇವತ್ತಂದ್ರೆ, ಟ್ರೂ ಕಾಲರ್, ಗೂಗಲ್ ಮ್ಯಾಪ್ ಗಳನ್ನ ಸಂಪೂರ್ಣವಾಗಿ ನಂಬುವ ಹಾಗಿಲ್ಲ. ಯಾಕಂದ್ರೆ ಹಿಂದೆ ಯಾರ್ದೋ ನಂಬರ್ ಇರ್ತದ, ಅದು ಇನ್ನೂ ಹಳಿದ ಹಂಗೆ ಬರ್ತಿರ್ತದ. ಅದಕ್ಕೆ ನಾ ಏನ್ ಮಾಡಿದೆ, ಇದ್ರಲ್ಲಿ ಹೆಸರು ಬರ್ಲಿಲ್ಲ ಅನ್ಕೊಂಡು ಎಲ್ಲಾ ತರದ್ದು ಸ್ಕ್ರೀನ್ ಶಾಟ್ ತಗೊಂಡೆ. ನಾನು ತಗೊಂಡು ಬೆಳಿಗ್ಗೆ ಪ್ರಿಂಟ್ ತಗೊಂಡೆ. ಸಂಪೂರ್ಣ ಮಾಹಿತಿ ಇದೆ. ಒಂದು 3 ನಂಬರ್ ಇರ್ಬೋದು, ವಿವಿಧ ಬೇರೆ ಬೇರೆ 3-4 ನಂಬರ್ಗಳಿಂದ ಮಾಡಿದಾರ ಅವರು. 3-4 ನಂಬರ್ ಅದಾವ. ಅವು ಎಲ್ಲಾನು ಬ್ಲಾಕ್ ಮಾಡೀನಿ ನಾನು. ಅದಕ್ಕೆ ಮಾನ್ಯ ಮುಂದೆ ತನಿಖೆ ಅವ್ರು ಯಾರು ಏನು ಅನ್ನೋದು, ನಮ್ದು ಪೊಲೀಸ್ ಇಲಾಖೆ ಬಹಳ ಸಶಕ್ತದ. ಈಗಾಗಲೇ ವಿಜಯಪುರದಲ್ಲಿ ಅವರು ಯಾರೇ ಇದ್ರು ಎಡೆ ಮುರು ಕಟ್ಟುವಂತ ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾರ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಈ ದೂರನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಪದೇ ರಾಘವ್ ಅಣ್ಣಿಗಿರಿಯನ್ನೇ ಬೇಕಂತ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ?
ಇದು ಯಕ್ಷ ಪ್ರಶ್ನೆ ಆಗಿದೆ ನನಗೂ. ಯಾಕಂದ್ರೆ ನಾನು ಹೇಳಿದೆ, ನಾನು ಯಾವುದೇ ರಾಜಕಾರಣಿ ಅಲ್ಲ. ಹಿಂದೆ ನಾನು ಪ್ರಶ್ನೆ ಯಾವುದೇ ಜನಪ್ರತಿನಿಧಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಅವ್ರಿಗೆ ಪ್ರಶ್ನೆಯನ್ನು ಹಾಕೋದು ನಾನು ಸಹಜ. ಅದರ ಅರ್ಥ ನಾನು ಅವ್ರ ವಿರೋಧಿ ಅಂತಲ್ಲ. ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಒಂದು ಇದು ಇದೆ, ಸಂವಿಧಾನ ಹಕ್ಕಿದೆ. ಪ್ರಶ್ನೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅದನ್ನ ಯಾರು ವೈಯಕ್ತಿಕವಾಗಿ ತಗೋಬಾರ್ದು. ಅವ್ರು ಅಂದಿದ್ದ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರ್ತದೆ. ನಾನೇ ಯಾರ ಮೇಲೂ ಅನಾವಶ್ಯಕವಾಗಿ ನಾನು ಎಂದು ಆರೋಪ ಮಾಡಿದ ವ್ಯಕ್ತಿ ಅಲ್ಲ. ಅವ್ರು ಕ್ರಿಯೆ ಕೊಟ್ರಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಯಾವುದೇ ರಾಜಕಾರಣಿ ಇರಲಿ, ಇವತ್ತು ವಕಫ್ ಹೋರಾಟದಾಗಿರ್ಬೋದು, ಹಿಂದಕ್ಕೆ ಸಂಸದರು ಮಾಡದೇ ಇರುವಂತ ಕೆಲವೊಂದು ಪ್ರಶ್ನೆಗಳು ಕೇಳಿದಿರ್ಬೋದು, ಯಾರು ಕೂಡ ಈ ರೀತಿ ಯಾವ ರಾಜಕಾರಣಿ ಇದ್ರೊಳಗೆ ಶಾಮೀಲ್ ಇದ್ದಾರಂತ ನಾನೇನು ಅನ್ಕೊಂಡಿಲ್ಲ. ಯಾವ ಉಪದ್ಯಾಪಿಗಳು ಮಾಡ್ಯಾರೋ, ಏನು ನಿಜವಾಗ್ಲೂ ದೇಶದ್ರೋಹಿಗಳು ಮಾಡ್ಯಾರೋ, ಏನು ಮಾಡ್ಯಾರೋ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯದ. ಮಾನ್ಯ ಪೊಲೀಸ್ ಇಲಾಖೆ ಸರ್, ನೀವು ಮೊನ್ನೆ ದಿನ ಪಿಪಿಪಿ ಹೋರಾಟದಲ್ಲಿ ಮಾತಾಡಿದ್ರಿ, ಅದರಿಂದ ಏನಾರ ಸಮಸ್ಯೆ ಆಗಿದೆ? ನಾನೇ ನಂಗೆ ಅನ್ಕೊಳಂಗಿಲ್ಲ. ಯಾಕಂದ್ರೆ ಅದೊಂದು ಬಹಳ ಸಣ್ಣ ವಿಷಯ. ಈಗಾಗಲೇ ಒಂದು ವಾರ ಆಯ್ತು. ಅವ್ರು ಹೋರಾಟಗಾರರಿಗೆ ಅಂದಿದ್ರು, ಅವ್ರಿಗೆ ನಾವು ಉತ್ತರ ಕೊಟ್ಟಿವಿ ಅಂತ. ಅದು ದೊಡ್ಡ ವಿಷಯ ಅಲ್ಲ. ಇದು ರಾಜಕಾರಣದಲ್ಲಿ ನಾವು ಸಾಮಾಜಿಕ ಹೋರಾಟಗಾರರು. ನಾ ಹೇಳಿಬಿಟ್ಟಿದ್ದೀನಿ, ನಾವು ಯಾರೇನಾದ್ರು ಏನು ತಪ್ಪು ಮಾಡಿದ್ರು, ಅವ್ರು ಯಾರೇ ಇರಲಿ, ನಮ್ಮ ಮನೆಯವರೇ ಇದ್ರು ಕೂಡ ತಪ್ಪು ಮಾಡಿದ್ರು ಅಂದ್ರೆ ತಪ್ಪು ಅಂತ ಹೇಳುವಂತ ವ್ಯಕ್ತಿತ್ವ ನಮ್ದು. ಹಿಂಗಾಗಿ ಅದೇನು ನನಗೆ ಇದ್ರೊಳಗೇನು ಪಾಲ್ಟ್ ಅದ ಅಂತ ನನಗೆ ಅನ್ಸಂಗಿಲ್ಲ. ಆದ್ರೆ ತನಿಖೆಯಿಂದ ಮಾತ್ರ ಇದು ಗೊತ್ತಾಗ್ತದೆ. ಮುಂದೆ ನೀವು ಏನ್ ಮಾಡ್ಬೇಕು ಮಾಡಿರಿ? ಪೊಲೀಸ್ ತನಿಖೆ, ಪೊಲೀಸ್ ಮೇಲೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಂಬಿಕೆ ಇದೆ. ನಾವು ಎಂಥ ವ್ಯಕ್ತಿಗಳಪ್ಪ ಅಂದ್ರೆ ಸಾಮಾಜಿಕ ಹೋರಾಟಗಾರರು, ಹಿಂದೂ ಹೋರಾಟಗಾರರು. ವ್ಯಕ್ತಿಗಿಂತ ಧರ್ಮ ದೊಡ್ಡದು, ಧರ್ಮದಕ್ಕಿಂತ ನಮಗೆ ಸಂವಿಧಾನ ದೊಡ್ಡದು. ಸರ್, ಏನ್ ಮನಿ ಕೊಟ್ರಿ? ಪ್ರಥಮದಲ್ಲಿ ನಿನ್ನೆ ರಾತ್ರಿ 10:41ರಿಂದ 12:31 ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ಲಿಕ್ಕೆ ಅವ್ರ ನಂಬರು ನನ್ನ ಹತ್ರ ಇಲ್ಲ ಏನಂತೇಳಿ. ಇದಕ್ಕಿಂತ ಪೂರ್ವದಲ್ಲಿ 2009-10ಕ್ಕೆ ಪೊಲೀಸ್ ಇಂಟೆಲಿಜೆನ್ಸ್ ಅವ್ರು ಬಂದು ನಿನಗೆ ಜೀವ ಬೆದರಿಕೆ ಅದ ಅಂತ ಹೇಳಿದ್ರು. ಹಿಂಗಾಗಿ ನಾನು ಸೆಲ್ಫ್ ಡಿಫೆನ್ಸಿಗೆ ಒಂದು ನನಗೆ ಪೊಲೀಸ್ ಇಲಾಖೆ ನನಗೆ 5 ತೋಳಿಗೆ ಪರ್ಮಿಷನ್ ಕೂಡ ಕೊಟ್ಟಿತ್ತು. ಮತ್ತು ಅದು ಆದ್ಮೇಲೆ 2023ಕ್ಕೆ ಒಂದು 2 ಸಲ ಬೇರೆ ರಾಜ್ಯದ್ದು ಬಂದಿತ್ತು. ಆದ್ರೆ ನಿನ್ನ ವಿಚಿತ್ರ ಏನಪ್ಪಾ ಅಂದ್ರೆ, ಇದು ಕರ್ನಾಟಕದ ಮೊಬೈಲ್ ನಂಬರ್ದಿಂದ ನನಗೆ ಜೀವ ಬೆದರಿಕೆ ಕರೆಗಳು ಬಂದವು. ರಾತ್ರಿ 10:31ಕ್ಕೆ ಬಂದಂತ ಕರೆಗಳಕ್ಕೆ ಅದಕ್ಕೆ ಮಾನ್ಯ SP ಅವ್ರಿಗೆ ಭೇಟಿಯಾಗಿ ನಾನು ಈ ರೀತಿ ಬಂದಾವ, ಅದಕ್ಕೆ ಅಂತೇಳಿ ಒಂದು ದೂರನ್ನು ಕೊಡ್ಲಿಕ್ಕೆ ಬಂದಿದ್ದೆ. ಅವರು ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟು ಬಹಳ ಒಂದು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ಜಿಲ್ಲೆ ನಾವು ಪಡೆದುಕೊಂಡಿದ್ದೇವೆ. ಪೊಲೀಸ್ ವ್ಯವಸ್ಥೆ ಕೂಡ ಇವತ್ತು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯ ಮಾಡ್ತಾ ಇದೆ. ಅವರು ನನಗೆ ಬರುವಂತ ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಬರ್ತದೆ ನನ್ನ ವ್ಯಾಪ್ತಿ. ಅಲ್ಲಿ ಅವರಿಗೆ PS ಅವ್ರಿಗೆ ಮಾತಾಡಿ ನೀವು ಅವ್ರಿಗೆ ದೂರನ್ನು ಕೊಡ್ರಿ ಅಂತ ಹೇಳಿ ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ಈಗ ವಿಚಿತ್ರ ಏನಪ್ಪಾ ಅಂದ್ರೆ, ಯಾಕೆ ಈ ಕರೆಗಳು ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇದಾರೆ ನನಗೆ ಅರ್ಥ ಇಲ್ಲ. ಅವ್ರದೆಲ್ಲ ಸ್ಕ್ರೀನ್ ಶಾಟ್ಗಳನ್ನು ಕೂಡ ನಾನು ತಗೊಂಡಿದ್ದೀನಿ, ಯಾವ್ಯಾವ ನಂಬರ್ದಿಂದ ಬಂದಿದ್ದಾವ ಅಂತ ಹೇಳಿ ಸಂಪೂರ್ಣ ಸ್ಕ್ರೀನ್ ಶಾಟ್ ಇದಾವೆ. 3-4 ವಿವಿಧ ಹೆಸರಿಲ್ಲ, 3-4 ವಿವಿಧ ನಂಬರ್ಗಳಿಂದ ಈ ರೀತಿ ಕಾಲ್ ಬಂದಾವ. ಫಸ್ಟ್ ಕಾಲ್ ಬಂದಿರೋದು ನನಗೆ 10:41. ಮುಂದೆ ಕೊನೆಯದ ಮೇಲೆ ಅವ್ರದ್ದು ಬ್ಲಾಕ್ ಮಾಡಿದೆ, ಮತ್ತೆ ಬೇರೆ ಬೇರೆ ನಂಬರ್ದಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಯದು ಕರೆ ಬಂದಿರೋದು 12:31 ರಾತ್ರಿ ಬಂದಿದಾವ. ಯಾಕೆ ಅಂತಂದ್ರೆ ಅವಾಚ್ಯ ಶಬ್ದಗಳಿಂದ ಬೈದ್ರು, ನೀವು ಮನೆ ಬಿಟ್ಟು ಹೊರಗೆ ಬರ್ರಿ, ಕಾಲ್ ತೆಗಿತೀವಿ, ಕೈ ತೆಗಿತೀವಿ. ಯಾಕಪ್ಪ ಅಂದ್ರು ಏನೋ ಅವ್ರು ಮಾತಾಡ್ಲಿಕ್ತಾರಲ್ಲ. ಆಮೇಲೆ ಇನ್ನೊಂದು ಸಮಸ್ಯೆ ಏನಿತ್ತಂದ್ರೆ, ನನಗೆ ಇವ್ರಿಗೆ ಎಂತ ಕಚಡಗಳಿಗೆ ನಾನು ಬೆದರುವ ಅಲ್ಲ. ಪಕ್ಕದಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳ ಮನೆಯಲ್ಲಿ, 92 ವರ್ಷ. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ನನ್ನ ಹೆಂಡತಿಗೆ ಚಿಕಿತ್ಸೆ ನಡೀತಾ ಇದೆ, ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಏನ್ ಮಾಡ್ತಿದ್ದೆ, ರಾಂಗ್ ನಂಬರ್ ಅಂತೇಳಿ ಅದನ್ನ ಇಟ್ಬಿಡ್ತಿದ್ದೆ, ಅವ್ರಿಗೆ ಸಮಸ್ಯೆ ಬರಬಾರ್ದು ಅಂತೇಳಿ. ಅದಕ್ಕೆ ಇದಕ್ಕೊಂದು ಹಾದಿ. ಅದಕ್ಕೆ ಏನ್ ಮಾಡಿದೆ ನಾನು, ಕರೆ ಬಂದ್ಮೇಲೆ ಕೊನೆಗೊಂದು ಇನ್ನೊಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿದೆ, ಈ ರೀತಿ ನನಗೆ ಬೆದರಿಕೆ ಕರೆಗಳು ಬರ್ತಾವ ಅಂತೇಳಿ. ರಾತ್ರಿ 11:11 ಸುಮಾರು ಬರ್ಲಿಕ್ಕತ್ತಾವ, 12 ಸುಮಾರು ಹಾಕಿದೆ. ಈ ರೀತಿ ಬರ್ಲಿಕ್ಕತ್ತಾವ, ನಾಳೆ ಬೆಳಿಗ್ಗೆ ಎದ್ದು ನಾನು ಪೊಲೀಸರಿಗೆ ಭೇಟಿಯಾಗಿ ದೂರ ದಾಖಲಿಸ್ತೀನಿ ಅಂತೇಳಿ. ಅವಾಗಾದ್ರೂ ಕಡಿಮೆ ಆಗ್ಲಿಲ್ಲ. ಅದು ಹಾಕಿದ ಮೇಲೂ ಮತ್ತೆ ಕರೆ ಬಂತು. ಅದಕ್ಕೆ ಅನಿವಾರ್ಯವಾಗಿ ಇವತ್ತು ಇನ್ನೊಬ್ರು ಇದು ಆಗ್ಬಾರ್ದು ಅಂತ ಹೇಳಿ ಇವತ್ತು ಅಂಜಂತಲ್ಲ, ಒಂದು ಜನತೆಗೆ ಗೊತ್ತಾಗ್ಲಿ ಸತ್ಯಾಸತ್ಯತೆ ಯಾವ ನಂಬರ್ದಿಂದ ಬರ್ಲಿಕ್ಕತ್ತಾವ. ಇದನ್ನ ನಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ಗಳ ಸ್ಕ್ರೀನ್ ಶಾಟ್ ಅನ್ನು ಇವತ್ತೆಲ್ಲ ಪ್ರಿಂಟ್ ತಗೊಂಡಿದ್ದೀನಿ, ಏನೇನು ಬರಿಬೇಕು ಬರೆದಿದ್ದೀನಿ. ವಿಶೇಷವಾಗಿ ನಾನು ವಿಜಯಪುರ ಜಿಲ್ಲೆಯ ರಾಷ್ಟ್ರಾಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಬಹಳ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಅವರು ಇಲ್ಲ ರಾಘವರ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಮ್ಮನ್ನು ಕರೀರಿ ಅಂತ. ನಾ ಇದನ್ನ ದೊಡ್ಡ ಇಶ್ಯೂ ಮಾಡೋದು ಬೇಡ, ಬಹಳ ದೊಡ್ಡದು ಇದನ್ನ ಮಾಡಿ ಸುಮ್ಮನೆ ಇವತ್ತೊಂದು ಅಶಾಂತಿ ಉಂಟು ಮಾಡೋದು ಬೇಡ ಅನ್ನೋಗೋಸ್ಕರ ಒಬ್ಬನೇ ಬಂದು ಅವರೆಲ್ಲ ನನ್ನ ಮಿತ್ರ ಏನು ಕರೆ ಮಾಡಿದ್ದಾರೆ, ನನಗೆ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಅಣ್ಣ ನಿಮ್ಮ ಹೋರಾಟ ನಮ್ಗೆ ಗೊತ್ತಿದೆ, ಚಿಕ್ಕಂದಿನಿಂದ ನಾವು ನೋಡ್ತಿದ್ದೇವೆ, ವಿಜಯಪುರದಲ್ಲಿ ಇದ್ದೀರಿ, ನಾವು ನಿಮ್ ಜೊತೆ ಬರ್ತೀವಿ ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂದ್ರು.
ಅದಕ್ಕೆ ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಸಾಕಷ್ಟು ಒಂದು ದಕ್ಷ ಅಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ. ತಕ್ಷಣ ನನ್ನನ್ನು ಕರೆದು ಒಳಗೆ ಏನಾಗ್ಯದ ನಿಮ್ಮ ಆದರ್ಶ ನಗರ ಪೊಲೀಸ್ ಸ್ಟೇಷನ್, ಇಲ್ಲ ಕಂಪ್ಲೇಂಟ್ ಮಾಡಿ ನೀವು ಹೆಂಗೆ ಹೇಳ್ತೀರಿ ಹಂಗ್ರಿ ಸಾಹೇಬ್ರ ಅಂತಂದೆ ನಾನು. ಇಲ್ಲ ನೀವು ಬಂದಿದ್ದು ಖರೆ ಅದ, ಇದು ನೋಡಿದ್ರು ಅವರು, ನೀವು ಕಂಪ್ಲೇಂಟ್ ಮಾಡ್ರಿ ಅಂದ್ರೆ ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ನಾನು ದೂರು ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।